ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಹಾಗೆ ತಪ್ಪದೆ ಲೈಕ್ಸು ಕಮೆಂಟ್ಸು ಕೊಟ್ಟು ಹೇಗಿದೆ ನನ್ನ ಕತೆ ಅಂತ ಹೇಳೋದನ್ನು ಮರಿಬೇಡಿ. ಅವನು ಪರಿಚಯಿಸಿದ್ದಕ್ಕೆ ಉತ್ತರವಾಗಿ ಮುಗುಳ್ನಕ್ಕು ಕೈ ಮುಗಿದಿದ್ದಳು ವಿಶಾಖ. ಈಗಂತೂ ಅವಳ ಕೆನ್ನೆಗಳಲ್ಲಿ ಮೂಡಿದ್ದ ಗುಳಿಯನ್ನು ಕಂಡು ಕಳೆದೇ ಹೋಗಿದ್ದರು ಇಬ್ಬರು. ಸುನೈನಾಗೆ ಒಂದು ಕ್ಷಣ ಅಸೂಯೆಯಾಗಿತ್ತು. ಸುಘೋಷಂತೂ ಅವಳಲ್ಲೇ ಲೀನನಾಗಿ ಹೋಗಿದ್ದ. ಗಮನಿಸುತ್ತಿದ್ದ ವಿಧಾನ್ ಅಸಹನೆಯಿಂದ ಕನಲಿ ಹೋದ. ಹಣೆ ಒತ್ತಿಕೊಂಡು ಕಮ್ ಲೆಟ್ಸ್ ಗೋ ಅಂದರ್ ಚಲ್ತೆ ಹೇ ಎಂದು ಇಬ್ಬರನ್ನೂ ಎಚ್ಚರಿಸಿದ್ದ. ವಿಶಾಖ ಕಡೆ ತಿರುಗಿದವನು ಹೋಗಿರುತ್ತೇವೆ ಎಂಬಂತೆ ತಲೆಯಾಡಿಸಿದ್ದ ವಿಧಾನ್. ಇಬ್ಬರೂ ಅವಳಿಂದ ದೃಷ್ಟಿ ಕಿತ್ತು ಒಳ ನಡೆದಿದ್ದರು. ವಿಶಾಖ, ಯವ್ವ ಇದೇನು ನಡೀತಾದ ಇಲ್ಲಿ? ಆಕಿ ಯಾರಿರ್ಬೋದು? ನಮ್ಮ ಮೇಜರ್ ಹತ್ರದವ್ರ ಅನ್ನಿಸ್ತದ. ಸುನಿ ಅಂತಂದು ಅಂದ್ರಲ್ಲ, ಅಷ್ಟೆಲ್ಲ ಹತ್ರದಾಕಿ ಅದಾಳೇನ ಆಕಿ? ಯಾಕೋ ಅವನಿಗೆ ಅವಳು ಅಷ್ಟು ಹತ್ತಿರದವಳು, ಆತ್ಮೀಯಳು ಎನ್ನುವುದು ಇವಳಿಗೆ ಇಷ್ಟವಾಗಿರಲಿಲ್ಲ. ಇದ್ರ ಇರುವಲ್ದ್ಯಾಕ? ನನಗೇನಾಗಬೇಕಾಗ್ಯದ? ಸುನಿ ಅಂತಾರ ಕರೀಲಿ, ಮನಿ ಅಂತಾರ ಕರೀಲಿ, ನನಗೇನದ? ಮೂತಿ ತಿರುಗಿಸಿ ತಾನೂ ಕೂಡ ಒಳನಡೆದಿದ್ದಳು ಹುಡುಗಿ. ಎಲ್ಲವನ್ನೂ ತನ್ನ ಕೋಣೆಯ ಕಿಟಕಿಯಿಂದಲೇ ಗಮನಿಸುತ್ತಿದ್ದರು ಲಲಿತಮ್ಮ. ಇದೇನು ಇವರೆಲ್ಲ ಯಾರು? ನೋಡಿದರೆ ಈ ಕಡೆಯವರ ಥರ ಇಲ್ಲ. ವಿಧುಗೆ ಪರಿಚಯದವರೇ? ಏನೂ ಅರ್ಥವಾಗಲಿಲ್ಲ ಅವರಿಗೆ. ತಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸಲು ಸಮಯಕ್ಕಾಗಿ ಕಾದು ಕುಳಿತಿದ್ದವರಿಗೆ ಈಗ ಇವರ್ಯಾರೋ ಬಂದಿರುವುದು ಇಷ್ಟವಾಗಿರಲಿಲ್ಲ. ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ ಇವರಿಗೂ ಈಗಲೇ ಬರಬೇಕಿತ್ತ? ಛೇ, ಹಾಳಾದವು. ಮನಸ್ಸಿನಲ್ಲೇ ಸಹಸ್ರನಾಮ ಹಾಕಿದ್ದರು ಅವರಿಬ್ಬರಿಗೂ. ಒಳ ಬಂದಿದ್ದರು ಮೂವರು. ವಿಧಾನ್ನ ಮನೆಯನ್ನು ನೋಡಿ ದಂಗಾಗಿ ಬಿಟ್ಟಿದ್ದರು ಇಬ್ಬರೂ ಕೂಡ. ಇಂತಹ ಅರಮನೆಯಲ್ಲಿ ಹುಟ್ಟಿ ಬೆಳೆದವನು ನಮ್ಮಂಥವರ ಮನೆಯಲ್ಲಿ ನಮ್ಮಂತೆಯೇ ಇರುತ್ತಿದ್ದನಲ್ಲ. ನಿಜವಾಗಿಯೂ ನಂಬುವುದು ಕಷ್ಟವಾಗಿತ್ತು ಅವರಿಗೆ. ಅವನ ಸರಳತೆಗೆ ಬೆರಗಾಗಿ ಬಿಟ್ಟಿದ್ದರು ಇಬ್ಬರು. ಗೋಪಿ ಗೋಪಿ ಎಂದು ಕರೆದಿದ್ದ ಅವನನ್ನು ವಿಧಾನ್. ಬತ್ತಾಯೋನಿ ಅಣ್ಣೋ ಎಂದವನು ನ್ಯಾಪ್ಕಿನ್ನಿಂದ ಕೈ ಒರೆಸಿಕೊಳ್ಳುತ್ತಾ ಹೊರಬಂದಿದ್ದ ಗೋಪಿ. ಅಡುಗೆ ಮನೆಯಲ್ಲಿ ತಿಂಡಿ ಮಾಡುವುದರಲ್ಲಿ ನಿರತನಾಗಿದ್ದ ಅವನು ಎದುರಿಗಿರುವವರನ್ನು ನೋಡಿ ಕಣ್ಣರಳಿಸಿದ. ಅದರಲ್ಲೂ ಹುಡುಗಿಯ ಅವತಾರ ನೋಡಿ ಕಣ್ಣು ಮುಚ್ಚುವುದನ್ನೇ ಮರೆತಿದ್ದ ಗೋಪಿ. ಗೋಪಿ ನೋಡು, ಇವನು ನನ್ನ ಗೆಳೆಯ. ಅದೇ ನೀನು ಅಂದಲ್ಲ ಯಾರೋ ನಿಂಗೆ ಕಾಲ್ ಮಾಡಿದ್ರು ಅಂತ, ಅದು ಇವನೇ ಸುಘೋಷ್. ಇವಳು ಅವನ ತಂಗಿ ಸುನೈನಾ ಎಂದು ಪರಿಚಯಿಸಿದ್ದ. ಯಪ್ಪ, ಏನಿವಮ್ಮ ಹಿಂಗದೆ? ಅಲ್ಲ, ಮಂಡಿಗಂಟ ಬಟ್ಟೆ ಹಾಕ್ಕಂಡೈತಲ್ಲ ಈ ವಯ್ಯ ಇವಮ್ಮನ ಅಣ್ಣ ತಾನೇ? ಇವರಾರ ಬುದ್ಧಿ ಹೇಳಕ್ಕಿಲ್ವಾ ಅವಮ್ಮಂಗೆ? ಕಾಲ ಕೆಟ್ಟೋಯ್ತು ಬಿಡು. ಬ್ಯಾರೆಯವರ ವಿಷಯ ನಮ್ಗ್ಯಾಕೆ ಅಲ್ವಾ ಎಂದುಕೊಂಡವನು ಬಾಗಿಲಿನಿಂದ ಒಳಬರುತ್ತಿದ್ದ ವಿಶಾಖಳನ್ನು ನೋಡಿದ್ದ. ಆ ಒಕ್ಕ ನೋಡು ಎಷ್ಟು ಲಕ್ಷಣವಾಗಿ ಬಟ್ಟೆ ಹಾಕತೈತೆ ಯಾವಾಗ್ಲೂ. ಒಂದಿನಾರುವೆ ಇಂಥ ಗತಿಗೆಟ್ಟ ಬಟ್ಟೆ ಹಾಕೈತಾ? ಅದಕ್ಕೆಯ ಮತ್ತೆ ಸಂಸ್ಕಾರ ಸಂಸ್ಕೃತಿ ಅನ್ನೋದು. ನೋಡಿದರೆ ಗೌರವ ಬರಂಗದೆ ಆ ಒಕ್ಕನ್ನ. ಈ ಒಮ್ಮನ ನೋಡಿದ್ರೆ ಬ್ಯಾಡ ಬಿಡು, ನಮ್ಗ್ಯಾಕೆ ಕಂಡೋರ್ ವಿಷಯ ಎಂದುಕೊಂಡವನು ಸುಮ್ಮನೆ ಕೈ ಮುಗಿದಿದ್ದ ಅವರಿಗೆ ಗೋಪಿ. ವಿಧಾನ್ ಕೂಡ ಒಳಗೆ ಬರುತ್ತಿದ್ದ ಹುಡುಗಿಯನ್ನೇ ದಿಟ್ಟಿಸಿದ್ದ. ಮನಸ್ಸಿಗೇನೋ ಸಮಾಧಾನವಾದಂತಾಗುತ್ತಿತ್ತು ಅವನಿಗೆ ಅವಳನ್ನು ನೋಡಿದರೆ. ಅವನ ದೃಷ್ಟಿಯನ್ನೇ ಅನುಸರಿಸಿ ಅತ್ತ ನೋಡಿದ್ದಳು ಸುನೈನಾ. ಅವಳನ್ನು ನೋಡುತ್ತಿದ್ದ ಹಾಗೆ ಅವನ ಮುಖ ಮೃದುವಾಗಿದ್ದನ್ನು ಅವಳು ಗಮನಿಸಿದ್ದಳು. ಅವನನ್ನೇ ಪರೀಕ್ಷಾತ್ಮಕವಾಗಿ ನೋಡಿದ್ದಳು ಸುನೈನಾ. ಅವನು ತನ್ನ ನೋಟವನ್ನು ಬದಲಿಸಿದ್ದರಿಂದ ಅವಳಿಗೆ ಸ್ಪಷ್ಟವಾಗಿ ಏನೂ ಅರ್ಥವಾಗಿರಲಿಲ್ಲ. ಇವರತ್ತ ತಿರುಗಿದ ವಿಧಾನ್, ಇದರಾವೋ ಬೈಠೋ, ಮೇ ಅಭಿ ಆಯಾ. ಇಲ್ಲಿ ಬನ್ನಿ, ನಾನು ಈಗ ಬರ್ತೀನಿ. ಥೋಡಾ ಕಾಮ್ ಹೇ, ಖತಮ್ ಕರ್ಕೆ ಆ ಜಾತಾ ಹೂಂ. ಸ್ವಲ್ಪ ಕೆಲಸ ಇದೆ, ಮುಗಿಸಿ ಬರ್ತೀನಿ ಎಂದು ಸೋಫಾ ತೋರಿಸಿ ಕುಳಿತುಕೊಳ್ಳಲು ಹೇಳಿದ್ದ ಅವರಿಗೆ ವಿಧಾನ್. ಗೋಪಿ, ಇವರಿಗೆ ಕುಡಿಯಲು ಟೀ ಕೊಡು. ಹಾಗೆ ಅಪ್ಪಾಜಿ ಎದ್ದಿದ್ದರೆ ಅವರನ್ನು ಇಲ್ಲಿ ಬರಲು ಹೇಳು. ನಾನು ಈಗಲೇ ಬರ್ತೀನಿ ಎಂದವನೇ ಮಹಡಿ ಮೆಟ್ಟಿಲು ಏರಿದ್ದ ವಿಧಾನ್. ತನ್ನ ರೂಮಿನ ಒಳಗಡೆ ಬಂದವನಿಗೆ ಇಷ್ಟು ಹೊತ್ತು ತಡೆದುಕೊಂಡಿದ್ದ ಅಸಹನೆ, ಕೋಪ ಎಲ್ಲವೂ ಹೊರಬಂದಿದ್ದವು. ಕೋಪದಲ್ಲಿ ಅಲ್ಲೇ ಇದ್ದ ನೀರಿನ ಮಗ್ವೊಂದನ್ನು ಎತ್ತಿ ಎಸೆದು ಜೋರಾಗಿ ಉಸಿರಾಡಿದ್ದ ವಿಧಾನ್. ತಲೆಗೂದಲನ್ನು ಮೇಲೇರಿಸಿ ಅತ್ತಿಂದಿತ್ತ ತಿರುಗತೊಡಗಿದ್ದ. ಸುಘೋಷ್ ಬಂದಿದ್ದು ಸರಿ, ತನ್ನ ತಂಗಿಯನ್ನು ಯಾಕೆ ಕರೆತಂದಿದ್ದಾನೆ? ಸ್ವಲ್ಪ ಮಟ್ಟಿಗಾದರೂ ಅವನಿಗೆ ಅಂದಾಜು ಇತ್ತಲ್ಲವೇ ನನಗೆ ಇವೆಲ್ಲ ಇಷ್ಟ ಇಲ್ಲ ಎಂದು? ಥತ್ತೆರಿಗೆ, ನನಗೆ ನೆಮ್ಮದಿಯಿಂದ ಜೀವನದಲ್ಲೇ ಮುಂದೆ ಹೋಗಲು ಬಿಡುವುದಿಲ್ಲ ಈ ಜನ. ಮನಸ್ಸಿನ ಬೆಂಕಿ ಆರುವ ಯಾವುದೇ ಲಕ್ಷಣ ಕಾಣಲಿಲ್ಲ ಅವನಿಗೆ.
ರೂಮಿನಿಂದ ಹೊರಬಂದವನು ತನ್ನ ಮುದುಕಮ್ಮನ ರೂಮಿನತ್ತ ಹೆಜ್ಜೆ ಹಾಕಿದ್ದ. ಗೊತ್ತಿತ್ತಲ್ಲ ಅವನಿಗೆ, ಹುಡುಗಿ ಇನ್ನೂ ಕೆಳಗಡೆ ಇದ್ದಾಳೆ, ಅವಳು ಮೇಲೆ ಬರುವುದು ತಡವಾಗಬಹುದು ಇನ್ನೂ ಸ್ವಲ್ಪ ಎಂದು. ಅದಕ್ಕೆ ಅತ್ತ ನಡೆದಿದ್ದ. ಭವಾನಮ್ಮ ವಿಶಾಖ ಬರುವನ್ನೇ ನೋಡುತ್ತಾ ತಮ್ಮ ಕಾಟಿಗೆ ಒರಗಿ ಕಣ್ಣು ಮುಚ್ಚಿದ್ದರು. ಯಾರೋ ಒಳಬಂದಂತಾಗಿತ್ತು. ಬಹುಶಃ ವಿಶಾಖ ಇರಬೇಕೆಂದುಕೊಂಡವರು, ಬಾ ಪುಟ್ಟ, ನೀನು ಬರೋದನ್ನೇ ಕಾಯ್ತಾ ಇದ್ದೆ ಎಂದರು ಕಣ್ಣು ಮುಚ್ಚಿಯೇ. ನಿಂಗೆ ನಿನ್ನ ಪುಟ್ಟ ಒಂದೇನ ಕಣ್ಣಿಗೆ ಕಾಣಿಸೋದು ಮುದುಕಮ್ಮ, ನಾನೂ ಒಬ್ಬ ಇದ್ದೀನಿ, ನಿನ್ನ ಮೊಮ್ಮಗ, ನಿನ್ನ ದೊರೆ ಎಂದಿದ್ದ ಹುಸಿ ಮುನಿಸಿನಲ್ಲಿ. ಈಗ ಕಣ್ಣು ಬಿಟ್ಟವರು, ಅರೆ ದೊರೆ, ಇದೇನು ಬೆಳಬೆಳಿಗ್ಗೆನೆ ನನ್ನ ಹತ್ರ ಬಂದ್ಬಿಟ್ಟಿದೀಯಾ? ಈ ಟೈಮಲ್ಲಿ ನೀನು ಬರ್ತೀಯಾ ಅಂತ ನನಗೇನು ಕನಸು ಬೀಳುತ್ತಾ? ಈ ಸಮಯದಲ್ಲಿ ಆ ಹುಡುಗಿನೇ ಅಲ್ವಾ ಬರೋದು ಎಂದರು ತಾವು ಏನೂ ಕಡಿಮೆ ಇಲ್ಲದವರಂತೆ. ಅವರ ಮುಖವನ್ನೇ ನೋಡುತ್ತಿದ್ದವನು ಅವರ ಕಾಟ್ ಮೇಲೆ ಅವರ ಸನಿಹದಲ್ಲೇ ಬಂದು ಕುಳಿತಿದ್ದ ವಿಧಾನ್. ಅವನ ಮುಖ ನೋಡಿದವರಿಗೆ ಏನೋ ಸರಿಯಿಲ್ಲ ಎನ್ನುವುದು ಸ್ಪಷ್ಟವಾಗಿತ್ತು. ಯಾಕೋ ದೊರೆ, ಯಾಕೆ ಹೀಗಿದೆಯಾ? ಏನಾಯಿತು ನನ್ನ ಕಂದ? ಎಲ್ಲ ಸರಿಯಾಗಿದೆ ತಾನೇ? ನೀನು ಹೀಗಿದ್ರೆ ನನ್ನಿಂದ ನೋಡಲು ಸಾಧ್ಯವಿಲ್ಲ ಕಣೋ. ನೀನು ಯಾವಾಗಲೂ ಖಡಕ್ಕಾಗಿ ಗಂಭೀರವಾಗಿ ಇರಬೇಕು, ಅದೇ ನನ್ನ ಆಸೆ ಕಣೋ ಎಂದಿದ್ದರು ಅವನ ಕೈಯನ್ನು ತಮ್ಮ ಕೈಗಳಿಂದ ಒತ್ತಿ ಹಿಡಿದು. ಮುದ್ಕಮ್ಮ, ನಾನೊಂದ್ಸಲ ನಿನ್ನ ಮಡಿಲಲ್ಲಿ ಮಲಗ್ಲಾ ಎಂದು ಕೇಳಿದ್ದ ದೀನವಾಗಿ. ಕರುಳು ಕಿವಿಚಿದಂತಾಗಿತ್ತು ಭವಾನಮ್ಮನವರಿಗೆ. ಅಯ್ಯೋ ನನ್ನ ಕಂದ, ಇದನ್ನೆಲ್ಲ ಕೇಳಬೇಕಾ ನೀನು? ಬಾ ದೊರೆ ಎಂದು ತಮ್ಮ ಮಡಿಲು ನೀಡಿದ್ದರು ಅವನಿಗೆ. ಅವನ ಕೂದಲನ್ನು ಸವರುತ್ತಾ ಅವನನ್ನೇ ನೋಡಿದ್ದರು. ಮೊನ್ನೆಯಷ್ಟೇ ತಾನು ಇವನನ್ನು ಎತ್ತಿ ಆಡಿಸಿದ್ದ ನೆನಪು. ಎಷ್ಟು ಬೇಗ ಸಮಯ ಸರಿದು ಹೋಗುತ್ತದೆ ಅಲ್ಲವೇ? ಇಂದು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದಾನೆ, ದೈಹಿಕವಾಗಿಯೂ ಹುದ್ದೆಯಲ್ಲಿಯೂ. ಕಾವೇರಿ, ಯಾಕೆ ಹೀಗೆ ಮಾಡಿದ್ದು ನೀನು? ಈಗಲೂ ನನಗೆ ನಂಬಿಕೆಯಿಲ್ಲ ನೀನು ಹಾಗೆ ಮಾಡಿದೀಯಾ ಎಂದು. ನೋಡು, ನಿನ್ನ ಮಗ ರಾಜಕುಮಾರನ ಹಾಗೆ ಇದ್ದಾನೆ. ನೀನು ನೋಡಿದ್ದರೆ ಭಾರವಾದ ನಿಟ್ಟುಸಿರಿಟ್ಟು ಕಣ್ಣೀರು ಒರೆಸಿಕೊಂಡರು. ಮುದುಕಮ್ಮ, ನಾನು ಹುಟ್ಟಿದ ಗಳಿಗೆನೇ ಸರಿಯಿಲ್ಲ ಅನಿಸುತ್ತೆ ನನಗೆ. ನಾನು ಹುಟ್ಟಿದ ಮೇಲೆ ತಾನೇ ಎಲ್ಲ ಅನಾಹುತಗಳು ನಡೆದಿದ್ದು. ನನ್ನ ಜಾತಕವೇ ಸರಿಯಿಲ್ಲ ಮುದುಕಮ್ಮ. ಯಾಕೋ ಯಾವುದೂ ಒಳ್ಳೆಯದೇ ಆಗಲ್ಲ ನನ್ನ ಜೀವನದಲ್ಲಿ. ಅಮ್ಮ ಅನಿಸಿಕೊಂಡವರಿಗೆ ನಾನು ಬೇಡವಾದೆ, ಅದಕ್ಕೆ ತಾನೇ ಅವರು ನನ್ನ ಬಿಟ್ಟು ಹೋಗಿದ್ದು. ನೆಮ್ಮದಿ ಅನ್ನೋದನ್ನು ನಾನು ಕೇಳ್ಕೊಂಡೇ ಬಂದಿಲ್ಲ ಅನಿಸುತ್ತೆ ಮುದುಕಮ್ಮ ಎಂದಿದ್ದ ನೋವಿನಿಂದ ವಿಧಾನ್. ಆದರೂ ನನಗೆ ಅವರು ಹಾಗೆ ಮಾಡಿದರು ಅನ್ನೋದನ್ನು ಇನ್ನೂ ನಂಬೋದಕ್ಕಾಗಲ್ಲ ಮುದುಕಮ್ಮ. ನಮ್ಮನೆ ಜನನ ಅಷ್ಟು ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳೋರು ಇದ್ದಕ್ಕಿದ್ದ ಹಾಗೆ ಕಾರಣವೇ ಇಲ್ಲದೆ ಮನೆ ಬಿಟ್ಟು ಹೋಗಿದ್ದಾರೆ ಅಂದರೆ ಬಿಡು. ನನ್ನ ಅದೃಷ್ಟವೇ ಹಾಗಿರುವಾಗ ಏನು ಬೇಕಾದರೂ ನಡೆದಿರಬಹುದು ಅಲ್ವಾ? ಒಟ್ನಲ್ಲಿ ನಾನು ಭೂಮಿಗೆ ಬಂದು ನಿಮ್ಮೆಲ್ಲರನ್ನೂ ಕಷ್ಟಕ್ಕೆ ನೂಕಿದೆ ಮುದುಕಮ್ಮ. ದುರದೃಷ್ಟವಂತ ನಾನು. ಅದ್ಯಾಕೋ ವಿಪರೀತ ಸಂಕಟವಾಗಿತ್ತು ಅವನಿಗೆ ಎಂದು. ಅವನ ಮಾತಿನಿಂದ ಸಹಿಸಲಾರದ ವೇದನೆಯಾಯಿತು ಭವಾನಮ್ಮನವರಿಗೆ. ಅಯ್ಯೋ ನನ್ನ ದೊರೆ, ಯಾಕೋ ಏನೇನೋ ಮಾತಾಡ್ತಾ ಇದೀಯಾ ಎಂದು. ನೀನು ನಮ್ಮ ಪಾಲಿನ ಅದೃಷ್ಟ ಕಣೋ. ನೀನ್ಯಾಕೆ ದುರದೃಷ್ಟವಂತ ಆಗ್ತೀಯಾ? ನಿನ್ನ ಅಮ್ಮ ಆ ಥರದ ಹೆಂಗಸಾಗಿರಲಿಲ್ಲ ಕಣೋ ಕಂದ. ನಮ್ಮ ಕುಟುಂಬವನ್ನು, ನಿನ್ನನ್ನು ತನ್ನ ಪ್ರಾಣದಂತೆ ಪ್ರೀತಿಸುವವಳು ಹಾಗೆ ಮಾಡಿರಲು ಸಾಧ್ಯವೇ ಇಲ್ಲ ದೊರೆ. ಎಲ್ಲೋ ಏನೋ ತಪ್ಪಾಗಿದೆ ಕಣೋ ಕಂದ. ನಾನು ನಿನಗೆ ಅದನ್ನೇ ಅರ್ಥ ಮಾಡಿಸೋದಕ್ಕೆ ನೋಡಿದ್ದು ಮಗ. ನಿನ್ನ ಅಮ್ಮನನ್ನು ದ್ವೇಷ ಮಾಡಬೇಡ ಕಣಪ್ಪ ಎಂದಿದ್ದರು ಬೇಡುವವರಂತೆ. ನನಗೂ ಹಾಗೆಯೇ ಅನ್ನಿಸುತ್ತದೆ ಮುದುಕಮ್ಮ ಒಂದೊಂದು ಸಲ. ಆ ನಿನ್ನ ಮಗಳು ಅನ್ನೋ ಹೆಂಗಸು ಅವರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವಾಗಲೂ ಒಂದೇ ಒಂದು ದಿನವೂ ಯಾರಲ್ಲಿಯೂ ಹೇಳದೆ ನಗುತ್ತಲೇ ಎಲ್ಲವನ್ನೂ ಸಹಿಸಿದವರು. ಇನ್ನು ನನ್ನ ಈ ಮನೆಯವರನ್ನು ಬಿಡು ಮುದುಕಮ್ಮ ಎಂದು ನಿಟ್ಟುಸಿರಿಟ್ಟ ವಿಧಾನ್ ಮಲಗಿದ್ದಲ್ಲಿಂದ ಎದ್ದು ನಿಂತಿದ್ದ. ಮುದುಕಮ್ಮ, ನಾನು ಬಂದ ವಿಷಯವನ್ನೇ ಮರೆತೆ ನೋಡು. ಕೆಳಗಡೆ ನಮ್ಮ ಮನೆಗೆ ನನ್ನ ಗೆಳೆಯ ಮತ್ತವನ ತಂಗಿ ಬಂದಿದ್ದಾರೆ ಉತ್ತರಾಖಂಡಿಂದ. ನೀನು ಬರ್ತೀಯಲ್ಲ, ಆವಾಗ ಪರಿಚಯ ಮಾಡಿಸ್ತೀನಿ ಎಂದಿದ್ದ. ಮಾಡಿಸಲೇಬೇಕಲ್ಲ, ಅನಿವಾರ್ಯ ಎಂದುಕೊಂಡ ಮನದಲ್ಲಿಯೇ. ಅಜ್ಜಿ, ಲೇಟ್ ಆತ್ರಿ ನಾನು ಬರೋದು ಎನ್ನುತ್ತಲೇ ಒಳಗೆ ಬಂದಿದ್ದಳು ಹುಡುಗಿ. ಅವನನ್ನು ಅನಿರೀಕ್ಷಿತವಾಗಿ ಅಲ್ಲಿ ನೋಡಿದವಳು ತಡಬಡಾಯಿಸಿ ಅಲ್ಲಿಯೇ ನಿಂತು ಬಿಟ್ಟಳು, ಕಂಗಳನ್ನು ಇಷ್ಟಗಲ ಅರಳಿಸಿ. ಅವಳನ್ನು ನೋಡಿದವನಿಗೆ ಬೆಂಕಿಯಾಗಿದ್ದ ಮನಸ್ಸು, ತಂಪಾದ ಭಾವ, ಯಾವುದೋ ಅರಿಯದ ಸಂತೋಷ ಮನಸ್ಸನ್ನು ಆವರಿಸಿತ್ತು. ತನ್ನ ಮನಸ್ಥಿತಿಗೆ ತಾನೇ ಆಶ್ಚರ್ಯಪಟ್ಟ. ಹೊರಡುವವನು ಅವಳನ್ನೊಮ್ಮೆ ದೀರ್ಘವಾಗಿ ದಿಟ್ಟಿಸಿದ್ದ. ಸಣ್ಣಗೆ ಕಂಪಿಸಿದ್ದಳು ಹುಡುಗಿ ಅವನ ಈ ಪರಿಯ ನೋಟದಿಂದ. ಬಾ ಪುಟ್ಟ, ಅದ್ಯಾಕಲ್ಲೇ ನಿಂತೆ? ಏನೂ ತಡ ಆಗಿಲ್ಲ, ಬಾ ಎಂದರು ಭವಾನಮ್ಮ. ಅವಳನ್ನು ನೋಡಿದರೆ ಅವರಿಗೆ ಎಂಥದ್ದೋ ಮಮತೆ, ಏನೇನೋ ಆಸೆಗಳು ಅವರಿಗೆ ಅವಳನ್ನು ನೋಡುತ್ತಿದ್ದರೆ. ಆದರೆ
ಅದ್ಯಾವವೂ ನನಸಾಗದ ಕನಸುಗಳು ಎಂದು ನಿಟ್ಟುಸಿರು ಬಿಡುತ್ತಾರೆ ಪ್ರತಿ ಸಲ. ಅಜ್ಜಿ, ಕೆಳಗಡೆ ಯಾರೋ ಬಂದಾರ, ನಿಮ್ಮ ಮೊಮ್ಮಗ ಅದಾರಲ್ರಿ, ಅವರ ಗೆಳೆಯರಂತ. ಒಬ್ಬಾಕಿ ಹುಡುಗಿನೂ ಬಂದಾಳ್ರಿ. ಹೆಂಗದಾಳ ಅಂತೀರಿ? ಬೆಳ್ಳಗ, ಕೈ ತೊಳೆದು ಮುಟ್ಬೇಕ್ರಿ ಹಂಗದಾಳ. ಆಕಿನೂ ನಿಮ್ಮ ಮೊಮ್ಮಗನಿಗ ಭಾಳ ಹತ್ರದಾಕಿ ಅನ್ನಿಸ್ತದ. ಸುನಿ ಸುನಿ ಅಂತಿದ್ರಿ ಆಕಿನ ಎಂದಿತ್ತು ಹುಡುಗಿ ಮನಸ್ಸು ತಡೆಯದೆ. ಕುತೂಹಲದಿಂದ ಅವಳ ಮುಖವನ್ನೇ ನೋಡಿದ್ದರು ಭವಾನಮ್ಮ. ಅವಳ ಮುಖ ನೋಡಿದವರಿಗೆ ಆ ಹುಡುಗಿ ಬಂದಿದ್ದು, ವಿಧಾನ್ ಅವಳನ್ನು ಹತ್ತಿರದವಳಂತೆ ನೋಡಿದ್ದು ಇಷ್ಟವಾದಂತೆ ಕಾಣಲಿಲ್ಲ. ಅವರಿಗೆ ಯಾವುದೋ ದೂರದ ಆಸೆ ಗರಿಗೆದರಿತು. ಮನಸ್ಸು ಆಹ್ಲಾದಕರವಾಯಿತು. ಮುಗುಳ್ನಗು ಮೂಡಿತು ಅವರ ಮುಖದ ಮೇಲೆ. ಹೌದಾ ಪುಟ್ಟ, ಅಷ್ಟು ಹತ್ರದವಳು ಅಂತೀಯಾ ಆ ಹುಡುಗಿ? ಸುನಿ ಅಂತ ಕರೆದ್ನಾ ಅವಳನ್ನು ನನ್ನ ತೊರೆ? ಮತ್ತೆ ಕೇಳಿದ್ದರು ಬೇಕೆಂದೆ. ಹ್ಞೂ ರೀ ಅಜ್ಜಿ, ನನಗೂ ಹಂಗ ಅನ್ನಿಸ್ತು ರೀ. ಮೇಜರು ಹುಡುಗೀರು ಅಂದ್ರನ ಗುರ್ರ ಅಂತಾರ. ಅಂಥದ್ರಾಗ ಆಕಿನ ಹಂಗೆ ಕರಿಯಾಕತ್ತಾರ ಅಂದ್ರೆ ಆಕಿ ಹತ್ರದಾಕಿನ ಇರಬೇಕಲ್ರಿ ಇವ್ರಿಗೆ. ಮತ್ತು ಮುಖ ಗಂಟಿಕ್ಕಿ ಹೇಳಿತ್ತು ಹುಡುಗಿ. ಹೌದಾ ಪುಟ್ಟ, ನೋಡೋಣ ಇರು. ಮೊದಲು ನನ್ನ ಕೆಳಗಡೆ ಕರ್ಕೊಂಡು ಹೋಗು, ನಾನು ಏನು ಕಥೆ ಅಂತ ವಿಚಾರಿಸ್ತೀನಿ ಇರು ಎಂದಿದ್ದರು ಬರುವ ನಗುವನ್ನು ತಡೆದುಕೊಂಡು. ಅವರು ಅಂದುಕೊಂಡಿದ್ದು ನಿಜವೇ. ಅವಳಿಗೆ ವಿಧಾನ್ ತನ್ನೊಬ್ಬಳನ್ನೇ ಹತ್ತಿರದವಳು ಎಂದು ನೋಡಬೇಕು. ತನಗೆ ಮಾತ್ರ ಶಾಖಾ ಎಂದು ಅರ್ಧ ಹೆಸರು ಕರೀತಾನಲ್ಲ, ಹಾಗೆ ಕರೆಯಬೇಕು ಎನ್ನಿಸಿತ್ತು. ಆ ಹುಡುಗಿಗೆ ಸುನಿ ಎಂದು ಅರ್ಧ ಹೆಸರು ಹಿಡಿದು ಕರೆದಿದ್ದು ಅವಳಿಗ್ಯಾಕೋ ಸ್ವಲ್ಪವೂ ಇಷ್ಟವಾಗಿರಲಿಲ್ಲ. ಯಾಕೆ ಹೀಗೆ? ಅದು ಅವಳ ಯೋಚನೆಯ ಪರಿಧಿಯಿಂದ ದೂರ. ಅವೆಲ್ಲ ಅವಳಿಗೆ ಅರ್ಥವಾಗದ ವಿಷಯ. ಭವಾನಮ್ಮನವರನ್ನು ಚಂದದ ಸೀರೆ ಉಡಿಸಿ ಒಪ್ಪವಾಗಿ ತಲೆಬಾಚಿ ಕೆಳಗೆ ಕರೆದುಕೊಂಡು ಬಂದಿದ್ದಳು ವಿಶಾಖ. ಹಾಲ್ನಲ್ಲಿ ಕುಳಿತಿದ್ದವರತ್ತ ಅವರನ್ನು ಕೈ ಹಿಡಿದು ಕರೆದುಕೊಂಡು ಬಂದಿದ್ದಳು. ವಿಧಾನ್ ಕಾರ್ಯಪ್ಪನವರು ಕೂಡ ಅಲ್ಲಿಯೇ ಕುಳಿತು ಮಾತನಾಡುತ್ತಿದ್ದರು. ಗೋಪಿ ಎಲ್ಲರಿಗೂ ಟೀ ಕೊಟ್ಟಿದ್ದರಿಂದ ಎಲ್ಲರ ಕೈಯಲ್ಲೂ ಕಪ್ಪಿದ್ದವು. ಭವಾನಮ್ಮನವರನ್ನು ನೋಡುತ್ತಿದ್ದ ಹಾಗೆ ಎದ್ದು ನಿಂತಿದ್ದರು ಇಬ್ಬರು. ಏ ದಾದಿ ಹೇ ಮೇರಾ, ಇವರು ನನ್ನ ಅಜ್ಜಿ ಎಂದಿದ್ದ ವಿಧಾನ್. ನಮಸ್ತೆ ದಾದಿ ಎಂದು ಕೈ ಮುಗಿದಿದ್ದರು ಇಬ್ಬರು. ಮುದುಕಮ್ಮ, ನಾನು ಹೇಳಿದೆ ಅಲ್ವಾ, ಇವನೇ ಸುಘೋಷ್. ಇವರ ಮನೆಗೆ ನಾನು 15 ದಿನ 10 ದಿನ ಅಷ್ಟೇ ರಜೆ ಸಿಕ್ಕಾಗ ಹೋಗುತ್ತಿದ್ದುದು. ತುಂಬ ಸುಂದರವಾದ ಪ್ರದೇಶ ಉತ್ತರಾಖಂಡ. ಪಾಪ, ಇವರ ಅಮ್ಮ ನನ್ನನ್ನು ತನ್ನ ಮಗನಂತೆಯೇ ನೋಡಿಕೊಳ್ಳೋರು. ಸುಘೋಷ್ನ ಗತಿಸಿದ ಅಮ್ಮನನ್ನು ನೆನೆದು ನೋವಾಯಿತು ವಿಧಾನ್ಗೆ. ಓ ಹೌದಾ ಎಂದು ವಿಶಾಖ ಮುಖ ನೋಡಿದ್ದರು ಒಂದು ಸಲ. ಇವೆಲ್ಲ ಅವಳಿಗೆ ಇಷ್ಟವಾಗಲಿಲ್ಲ ಎನ್ನುವಂತೆ ಮುಖ ಮಾಡಿದ್ದಳು ಹುಡುಗಿ. ಮುಖವರಳಿತು ಅವರಿಗೆ. ನಮಸ್ತೆ ನಮಸ್ತೆ ಬೇಟಾ. ನಮಸ್ಕಾರ ನಮಸ್ಕಾರ ಮಗ. ಕೈಸೆ ಹೋ ಆಪ್ ಲೋಗ್, ಹೇಗಿದ್ದೀರಾ ನೀವು ಎಂದು ಇಬ್ಬರಿಗೂ ಕೇಳಿದ್ದರು ಭವಾನಮ್ಮ. ತನ್ನೆದುರು ನಿಂತಿದ್ದ ಹುಡುಗಿಯನ್ನೇ ನೋಡಿದ್ದರು. ಅವಳ ಅವತಾರವನ್ನು ನೋಡಿದವರಿಗೆ ವಿಶಾಖ ಯಾಕೆ ಹಾಗೆ ಹೇಳಿದ್ದು ಎಂದು ಅರ್ಥವಾಗಿತ್ತು. ಹುಚ್ಚು ಹುಡುಗಿ ಎಂದುಕೊಂಡು ಅಲ್ಲಿಯೇ ಇದ್ದ ಸೋಫಾದ ಮೇಲೆ ಕುಳಿತಿದ್ದರು ಭವಾನಮ್ಮ. ಅವರೂ ಕುಳಿತರು. ವಿಶಾಖ ಅಲ್ಲಿ ನಿಲ್ಲದೆ ಸರಿದು ಹೋಗಿಬಿಟ್ಟಳು. ಅವಳನ್ನೇ ಕಡೆಗಣ್ಣಿನಿಂದ ನೋಡುತ್ತಿದ್ದ ವಿಧಾನ್ಗೆ ಅವಳು ಅಲ್ಲಿಂದ ಹೋಗಿದ್ದು ಯಾಕೋ ಇಷ್ಟವಾಗಿರಲಿಲ್ಲ. ಪದೇ ಪದೇ ತನ್ನ ಮನಸ್ಥಿತಿಗೆ ತಾನೇ ಆಶ್ಚರ್ಯ ಪಡುವಂತಾಗುತ್ತಿತ್ತು ಅವನಿಗೆ. ತನ್ನ ಮನಸ್ಸಿನ ಭಾವನೆಗಳಿಗೆ ಸ್ಪಷ್ಟ ರೂಪ ಕೊಡುವಲ್ಲಿ ಸೋತು ಹೋಗುತ್ತಿದ್ದ ವಿಧಾನ್. ಗೋಪಿ ತಿಂಡಿಗೆ ಕರೆದಿದ್ದ ಎಲ್ಲರನ್ನೂ. ವಿಧಾನ್ ಇಬ್ಬರಿಗೂ ಫ್ರೆಶ್ ಅಪ್ ಆಗುವುದಕ್ಕೆ ಹೇಳಿ ಮಹಡಿಯ ಮೇಲಿದ್ದ ಗೆಸ್ಟ್ ರೂಮ್ಗೆ ಇಬ್ಬರನ್ನೂ ಕರೆದುಕೊಂಡು ನಡೆದಿದ್ದ. ಇಷ್ಟಾದರೂ ಒಂದು ಬಾರಿಯೂ ಅವನು ಸುನೈನಾ ಹತ್ತಿರ ನೇರವಾಗಿ ಮಾತನಾಡಿರಲಿಲ್ಲ. ಹೋಗಲಿ ಎಂದರೆ ಅವಳತ್ತ ಕಣ್ಣು ಕೂಡ ಹಾಯಿಸಿರಲಿಲ್ಲ ಅವನು. ಅವನನ್ನೇ ಕಣ್ತುಂಬಿಕೊಳ್ಳುತ್ತಿದ್ದವಳಿಗೆ ಅವನ ಈ ವರ್ತನೆಯಿಂದ ನೋವಾಗಿತ್ತು. ಒಂದು ಕ್ಷಣ ತಾನು ಇಲ್ಲಿ ಬಂದು ತಪ್ಪು ಮಾಡಿಬಿಟ್ಟೆನೇ ಎನ್ನಿಸಿತ್ತು ಅವಳಿಗೆ. ಮನಸ್ಸಿಗೆ ಪಿಚ್ಚೆನಿಸಿತ್ತು. ಅವನು ಅವರನ್ನು ರೂಮಿನಲ್ಲಿ ಬಿಟ್ಟು ಹೊರ ಹೋಗಿದ್ದ. ಭಯ್ಯ, ಶಾಯದ್ ಆಪ್ ಠೀಕ್ ಥೇ. ಮೇಜರ್ ಸಾಹಬ್ ಪೆಹಲೆ ಜೈಸಾ ನಹೀ ಹೇ, ಬಹುತ್ ಬದಲ್ ಚುಕಾ ಹೇ ವೋ. ಅಣ್ಣ, ಬಹುಶಃ ನೀನು ಸರಿಯಿದ್ದೆ. ಮೇಜರ್ ಸರ್ ಮೊದಲಿನ ಹಾಗೆ ಇಲ್ಲ, ಬಹಳ ಬದಲಾಗಿದ್ದಾರೆ ಅವರು ಎಂದಿದ್ದಳು ಸೋತ ಧ್ವನಿಯಿಂದ. मुझे अंदाज़ा था, इसीलिए तुम्हें बोला था मैंने. ज़्यादा उम्मीद मत रखो, समय सब कुछ बदल देता है नैನಾ. ಅಂದಾಜಿತ್ತು ನನಗೆ, ಅದಕ್ಕೆ ಹೇಳಿದ್ದು ನಿನಗೆ. ಹೆಚ್ಚು ಭರವಸೆ ಇಟ್ಕೋಬೇಡ, ಸಮಯ ಎನ್ನುವುದು ಎಲ್ಲವನ್ನೂ ಬದಲಿಸುತ್ತೆ ನೈನಾ ಎಂದಿದ್ದ ಸುಘೋಷ್. ಎಲ್ಲರೂ ಡೈನಿಂಗ್ ಹಾಲ್ನಲ್ಲಿದ್ದರು. ಲಲಿತಮ್ಮ, ವಿಭಾ ಕೂಡ ಬಂದಿದ್ದರು. ವಿಭಾ ಸುನೈನಾಳನ್ನು ನೋಡಿ ಕಣ್ಣರಳಿಸಿದ್ದಳು. ಭಾವನಿಗೂ ಒಬ್ಬಳು ಹುಡುಗಿ ಫ್ರೆಂಡ್ ಆಗಿದ್ದಾಳ ಎಂದು ಆಶ್ಚರ್ಯವಾಗಿತ್ತು ಅವಳಿಗೆ.
ಅವಳಿಗೆ ಎಲ್ಲರಿಗೂ ಅನ್ವಯಿಸುವಂತೆ ಹೇಳಿದ್ದರು ಭವಾನಮ್ಮ. ಇವನು ಸುಘೋಷ್, ಇವಳು ಸುನೈನಾ, ನಮ್ಮ ದೊರೆಗೆ ಬಹಳ ಬೇಕಾದವರು. ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನಾಲಿಗೆ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡಿದರೆ ಎಲ್ಲರಿಗೂ ಕ್ಷೇಮ. ತಮ್ಮ ಮಗಳನ್ನು ಪರಿಚಯಿಸಿದ್ದರು ಇಬ್ಬರಿಗೂ ಅನಿವಾರ್ಯವಾಗಿ. ಅವರ ಮಾತು ತಮಗೇ ಅನ್ವಯಿಸುತ್ತದೆ ಎನ್ನುವುದು ಅರ್ಥವಾಗದೇ ಇರುವಷ್ಟು ದಡ್ಡರೇನಲ್ಲ ಲಲಿತಮ್ಮ. ಸೊಟ್ಟ ನಗು ಮೂಡಿತ್ತು ಅವರ ಮುಖದ ಮೇಲೆ. ಅವರನ್ನೇ ಗಮನಿಸುತ್ತಿದ್ದ ವಿಧಾನ್. ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಮುದುಕಮ್ಮ, ಅದನ್ನು ನೆಟ್ಟಗಾಗಿಸಲು ಸಾಧ್ಯವೇ? ಒಬ್ಬೊಬ್ಬರ ಸ್ವಭಾವವೂ ಕೂಡ ಹಾಗೆ. ನಾವೇನೇ ಮಾಡಿದರೂ ಅವರೇನು ಮಾಡಬೇಕು ಅಂದುಕೊಂಡಿರ್ತಾರೋ ಅದನ್ನೇ ಮಾಡೋದು. ಸುಮ್ಮನೆ ನಾವು ಗಂಟ್ಲು ಹರ್ಕೋಬೇಕು ಅಷ್ಟೇ ಎಂದಿದ್ದ ವ್ಯಂಗ್ಯವಾಗಿ. ಇಲ್ಲೇನು ನಡೀತಾ ಇದೆ ಎಂದು ಅರ್ಥವಾಗದೆ ಕಣ್ ಬಿಟ್ಟು ಕುಳಿತಿದ್ದರು ಅಣ್ಣ ತಂಗಿ ಸುಮ್ಮನೆ. ಗೋಪಿ ದೋಸೆ ತಂದು ಬಡಿಸಿದ್ದ. ಹುಡುಗಿಗಾಗಿ ಸುತ್ತಲೂ ಕಣ್ಣಾಡಿಸಿದ ವಿಧಾನ್. ಹ್ಞೂ ಅವಳ ಸುಳಿವಿಲ್ಲ. ಮುಖ ಸೆಂಡಿರಿಸಿದ ಅಸಹನೆಯಿಂದ.